ಕರ್ನಾಟಕ ಬಂದ್ಗೆ ಕರ್ವೆ ಸಿಂಹ ಸೈನ್ಯ ಬೆಂಬಲ, ನೂರಾರು ಕಾರ್ಯಕರ್ತರೊಂದಿಗೆ ಪ್ರತಿಭಟನಾ ಜಾಥಾ. ಎಂಇಎಸ್ ಶಿವಸೇನೆ ದೌರ್ಜನ್ಯ ಹಾಗೂ ಮಹದಾಯಿ ಮೇಕೆದಾಟು ಯೋಜನೆಯನ್ನ ಅನುಷ್ಠಾನಗೊಳಿಸಲು ಆಗ್ರಹಿಸಿ ಕರ್ನಾಟಕ ಬಂದ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಬೆಂಬಲ ಸೂಚಿಸಿ ಕ್ಯಾರ್ಪುರಂದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಿದರು. ಹೊರಮಾವು ಸಿಗ್ನಲ್ ಬಳಿ ಮರಾಠ ಪುಂಡ್ರ ವಿರುದ್ಧ ಧಿಕ್ಕಾರ ಕೂಗಿದರು. ಬಳಿಕ ಮಾತನಾಡಿದ ಸಿಂಹ ಸೈನ್ಯ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಗೌಡ ಅವರು, ಕರ್ನಾಟಕ ರಾಜ್ಯದಲ್ಲಿ ಮರಾಠಿ ಪುಂಡ್ರ ದೌರ್ಜನ್ಯ ಹೆಚ್ಚಾಗಿದ್ದು, ನಮ್ಮ ನೆಲದಲ್ಲಿಯೇ ವಾಸಿಸುವಾಗಿ ನಮ್ಮವರ ಮೇಲೆ ಹಲ್ಲೆ ನಡೆಸಿ ಮರಾಠಿ ಮಾತನಾಡುವಂತೆ ಒತ್ತಾಯಿಸಿದ್ದಾರೆ. ರಾಜ್ಯ ಸರ್ಕಾರವು ಕ್ರಮ ಕೈಗೊಳ್ಳದೆ ಮೌನ ವಹಿಸಿರುವುದು ದುರಂತ ಎಂದು ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ನಡೆದ ಹಲ್ಲೆ ಪ್ರಕರಣವನ್ನ ಕೂಡಲೇ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಗೆ ಆಗ್ರಹಿಸಿದರು. ಚುನಾವಣೆಗೂ ಮೊದಲು ಮೇಕೆದಾಟು ಯೋಜನೆಯನ್ನ ಜಾರಿಗೆ ತರುತ್ತೇವೆ ಎಂದು ಕನ್ನಡಿಗರ ಬಳಿ ಮತಭಿಕ್ಷೆ ಕೇಳಿ ಅಧಿಕಾರಿ ಪಡೆದ ವರ್ಷಗಳಲ್ಲಿಯೇ ಕಳೆದಿರುವ ಈ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಬೆಲೆ ಏರಿಕೆ ಮಾಡುತ್ತಾ ಗಾಯದ ಮೇಲೆ ಬರೆ ಹಾಕುತ್ತಾ ಅವರ ದುರಾಡಳಿತವನ್ನ ತೋರುತ್ತಿದ್ದಾರೆ. ಹಾಗೆಯೇ ಮಹದಾಯಿ ಮತ್ತು ಕಳಸಾ ಬಂಡೂರಿ ಜಾರಿಗೊಳಿಸಲು ಮೀನಾಮೇಷ ಎನಿಸುತ್ತಿರುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ಹೋರಾಟ ಇಲ್ಲಿಗೆ ನಿಲ್ಲದು. ಕನ್ನಡಪರ ಸಂಘಟನೆಗಳ ಅಧ್ಯಕ್ಷ ವಾಟಾಳ್ ನಾಗರಾಜ್ ಅವರು ಘೋಷಣೆ ಮಾಡಿದರು. ಈ ಬಂದ್ ನಿಲ್ಲದು. ಕನ್ನಡಪರ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಅವರು ಬಂದ್ಗೆ ಯಶಸ್ವಿಗೊಳಿಸಲು ನಮ್ಮ ಕಾರ್ಯಕರ್ತರ ಪಡೆಯೊಂದಿಗೆ ನಗರದ ಫ್ರೀಡಂ ಪಾರ್ಕ್ ತೆರಳಿ ಪ್ರತಿಭಟನೆಯನ್ನ ಮತ್ತಷ್ಟು ತೀವ್ರಗೊಳಿಸುತ್ತೇವೆ ಎಂದರು. 22ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಯಾವುದೇ ರ್ಯಾಲಿ ಆಗಲಿ ಬಂದ್ ಆಗಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರ್ದು ಅಂತ ಅದೇ ಕಾಂಗ್ರೆಸ್ ಸರ್ಕಾರ, ನಾನು ಕೇಳಲಿಕ್ಕೆ ಬಯಸ್ತೇನೆ, ಅದೇ ಕಾಂಗ್ರೆಸ್ ಸರ್ಕಾರ ಭಾರತ್ ಜೋಡೋ ಯಾತ್ರೆ ಮಾಡಿದ್ರಿ, ಆವತ್ತು ನಿಮಗೆ ಈ ಕಾನೂನು ಪಾಲಿಸಲಿಲ್ವಾ? ಅದೇ ಮೇಕೆದಾಟು ಯೋಜನೆಯನ್ನ ನೀವು ಕರೋನಾ ಇದ್ದಂಥ ಸಂದರ್ಭದಲ್ಲಿ, ಲಾಕ್ಡೌನ್ ಇದ್ದಂಥ ಸಂದರ್ಭದಲ್ಲಿ ನೀವು ಮಾಡಿದ್ರಲ್ಲ, ನಿಮಗೆ ಅನ್ವಯಿಸಲ್ವಾ? ಇವತ್ತು ನಾಚಿಕೆ ಆಗಲ್ವಾ? ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಈ ಡೊಂಗಿ ರಾಜಕಾರಣವನ್ನು ಬಿಡಿ, ಜನರ ಪರವಾಗಿ ನಿಲ್ಲಿ. ಇಲ್ಲ ಅಂದ್ರೆ ನಿಮಗೂ ಚಿಮಾರಿ ಹಾಕುವಂತ ಶಕ್ತಿ ಕನ್ನಡ ಪರ ಹೋರಾಟಗಾರರಿಗೆ ಇದೆ. ಇವತ್ತು ಏನು ಕರ್ನಾಟಕದಲ್ಲಿ ಪದೇ ಪದೇ ಎಂಇಎಸ್ ಮತ್ತು ಶಿವಸೇನೆಯ ಪುಂಡರ ಅಟ್ಟಹಾಸ ಏನು ಮೆರೀತಾ ಇದ್ದಾರೆ, ಇಷ್ಟೆಲ್ಲ ನಮ್ಮ ಕನ್ನಡಿಗರ ಮೇಲೆ, ಕನ್ನಡಿಗರ ಒಂದು ಕಂಡಕ್ಟರ್ ಮೇಲೆ ಹಲ್ಲೆಯಾಗಿ, ಮತ್ತೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಡ ಮರಾಠಿ ಮಾತಾಡು ಅಂತ ಹೇಳುವಂತಹ ಒಂದು ಬೇಜವಾಬ್ದಾರಿ ಹೇಳಿಕೆ ಮತ್ತು ಅಯೋಗ್ಯರಿಗೆ ಎಷ್ಟು ದಮ್ಮು ತಾಕತ್ತಿರಬಹುದು. ಇವತ್ತು ತಿಂತಾ ಇರೋದು ಕರ್ನಾಟಕದಲ್ಲನ್ನ, ತಿಂತ ಬದುಕಲಿಕ್ಕೆ ಜಾಗ ಕೊಟ್ಟಿರೋದು ಕರ್ನಾಟಕದಲ್ಲಿ. ಅಂಥವ್ರು ಇವತ್ತು ಕರ್ನಾಟಕದಲ್ಲಿ ಯಾರು ಮರಾಠಿಗರು ಬಂದು ಮರಾಠಿಯಲ್ಲಿ ಮಾತಾಡಿ ಅಂತೇಳಿ ಮತ್ತೆ ಹಲ್ಲೆ ಮಾಡಿ ಇವತ್ತು ಅವರಿಗೆ ಪೋಕ್ಸೋ ಕಾಯ್ದೆ ಹಾಕಿದ್ದಂತಹ ಒಂದು ಪ್ರಕರಣ ಇವತ್ತು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಾವೊಬ್ಬ ಹೋರಾಟಗಾರರು ಇರೋದಕ್ಕೋಸ್ಕರ ಇವತ್ತು ನಾವು ಅದನ್ನ ಕೈಗೆತ್ಕೊಂಡು ನಾವು ಹೋರಾಟ ಮಾಡಿದ್ದ ಆದಮೇಲೆ ಆ ಪ್ರಕರಣವನ್ನ ಹಿಂಪಡಿಯುವಂತ ಒಂದು ಕೆಲಸ ಮಾಡಿದ್ರು. ಹಾಗಾಗಿ ಇಂಥ ಪ್ರಕರಣಗಳು, ಸಾವಿರಾರು ಪ್ರಕರಣಗಳು ಇವತ್ತು ಪ್ರತಿ ಸಾರಿನೂ ಹೋರಾಟಗಾರ ಬರ್ಲಿಕ್ಕಾಗಲ್ಲ. ಈ ಒಂದು ಕರ್ನಾಟಕ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಇವತ್ತು ಮೇಕೆದಾಟು ಯೋಜನೆಗೋಸ್ಕರ ಇವತ್ತಿನ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮ ಹತ್ರ ಮತಭಿಕ್ಷೆಯನ್ನು ಬೇಡಿ, ನಾವು ನಿಮಗೆ ಮೇಕೆದಾಟು ಯೋಜನೆಯನ್ನ ಕೊಡ್ತೀವಿ, ನಿಮ್ಗೆ ಮೇಕೆದಾಟು ಯೋಜನೆ ನಮ್ಮ ಸರ್ಕಾರ ಬಂದ ಕೂಡಲೇ ಕೈಗೆತ್ಕೊಂತೀವಿ ಅಂತ ಹೇಳಿದ್ರು. ಸರ್ಕಾರ ಬಂದು ವರ್ಷಗಳು ಕಳೀತು. ಇವತ್ತಿನ ತನಕ ಪ್ರತಿ ವರ್ಷಕ್ಕೆ 2 ಬಾರಿ 3 ಬಾರಿ ಬೆಲೆ ಏರಿಕೆ ಮಾಡೋದು ಬಿಟ್ಟು ಜನರಿಗೆ ಹೊರೆಯಾಗಿದ್ದಾರೆ. ಬಿಟ್ರೆ ನಮಗೆ ಯಾವುದೇ ಒಂದು ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸದಲ್ಲಿ ಇವತ್ತಿನ ಸರ್ಕಾರ ವಿಫಲವಾಗಿದೆ. ನಾಚಿಕೆಗೇಡಿನ ಸರ್ಕಾರ, ನಿದ್ದೆಗೆ ಜಾರಿದಂತ ಸರ್ಕಾರ, ಇವು ಮಂಪ್ರನಲ್ಲಿರುವಂತಹ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಪ್ರತಿ ಸಾರಿ 1-2 ಅಲ್ಲ ಸಮಸ್ಯೆಗಳು ಈ ಕರ್ನಾಟಕದಲ್ಲಿರುವಂಥದ್ದು. ಒಂದು ಬೆಲೆ ಏರಿಕೆ, 1-2 ಅಲ್ಲ, ಪ್ರತಿಯೊಂದು ಬೆಲೆ. ಬೆಳಿಗ್ಗೆ ಹೆಂಗಸರಿಗೆ ಅಡಿಗೆ ಮಾಡೋ ಎಣ್ಣೆ ಜಾಸ್ತಿ, ರಾತ್ರಿ ಗಂಡಸರಿಗೆ ಕುಡಿಯೋ ಎಣ್ಣೆ ಜಾಸ್ತಿ. ವರ್ಷಕ್ಕೆ 3 ಬಾರಿ ಈ ತೆರಿಗೆ ಯಾರಪ್ಪ ಅನ್ಸುತ್ತೋ? ಇವತ್ತು ಬಿಟ್ಟಿ ಭಾಗ್ಯಗಳು, ಯಾವುದೋ ಒಂದು ಮೊಟ್ಟೆ ಕೊಟ್ಟು ಕೋಳಿ ಕದಿಯೋ ಅಂತ ಕೆಲಸ ಇದು. ಮೊಟ್ಟೆ ಕೊಟ್ಟು ನಮಗೆ ಕೋಳಿ ಕದ್ದಿದ್ದಾರೆ. ಇದ್ರ ಬಗ್ಗೆ ನಾವು ಜನಸಾಮಾನ್ಯರು ಇವತ್ತು ಎಚ್ಚೆತ್ಕೋಬೇಕಾಗಿದೆ. ಹಲವಾರು ಜನರು ಇವತ್ತು ಬಂದು ಮಾಡಬಾರ್ದು, ಬಂದ್ ಮಾಡಿದ್ರೆ ನಮ್ಗೆ ಹೊರೆ ಆಗುತ್ತೆ ಅಂತ ಹೇಳ್ತಿದ್ದೀರಿ. ಖಂಡಿತ ನಿಮಗೆ ಪ್ರತಿದಿನ ಎಷ್ಟು ಹೊರೆ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನಮ್ಮ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕಾಗಿದೆ. ನಾನು ಪದೇ ಹೇಳ್ತಾ ಇದ್ದೇನೆ, ಪ್ರತಿ ಸಾರಿ ಬೆಲೆ ಏರಿಕೆಯಿಂದ ನಷ್ಟಕ್ಕೆ ಅನುಭವಿಸ್ತಾ ಇರೋದು ಸಾಮಾನ್ಯ ಜನರು. ಇವತ್ತು ರಾಜ್ಯವನ್ನು ನಮ್ಮನ್ನು ಆಳುವಂತ ಸರ್ಕಾರ ಅಯೋಗ್ಯ ರಾಜಕಾರಣಿಗಳು ಇವತ್ತು ನಮ್ಮ ಮೇಲೆ ಪದೇ ಬೆಲೆ ಏರಿಕೆ, ಪದೇ ಲಂಚ, ಭ್ರಷ್ಟಾಚಾರ
ಇತ್ತೀಚೆಗೆ ನಡೆದಂತಹ ಸದನಗಳಲ್ಲಿ ಲೈಂಗಿಕ ಕಿರುಕುಳದ ಬಗ್ಗೆ ಮಾತಾಡ್ತಾರೆ. ನಮ್ಮ ತೆರಿಗೆ ಹಣ ನಿಮ್ಮ ವೈಯಕ್ತಿಕವಾಗಿ ನೀವು ಯಾವುದೋ ಹೆಣ್ಣು ಮಕ್ಕಳಿಗೆ ಮಾನಹಾನಿ ಮಾಡೋದ್ರ ಬಗ್ಗೆ, ನಿಮ್ಮ ದೌಲತ್ತು ದಿಮಾಕನ್ನು ತೋರಿಸೋದ್ರ ಬಗ್ಗೆ ನಮಗೆ ಇವತ್ತು ಹೊರೆಯಾಗಿದ್ದೀರಿ. ಸದನ ನಡೆಯೋದು ಏನಕ್ಕೋಸ್ಕರ? ಇಲ್ಲಿ ನಡೆಯುವಂಥ ಭ್ರಷ್ಟಾಚಾರ, ಇಲ್ಲಿ ಬೇಕಾಗಿರುವಂಥ ಅಭಿವೃದ್ಧಿ, ಇವತ್ತು ಯಾವ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಕೊಡಬೇಕು, ಜನರಿಗೆ ಏನು ಬೇಕಾಗಿದೆ, ಏನು ಬೇಡ ಅಂತ ಚರ್ಚೆ ಮಾಡಿ ಅಂದರೆ ಪ್ರತಿ ಸಾರಿ ಸದನದಲ್ಲೂ ಜಗಳ ಕಲಹ. ಪ್ರತಿಪಕ್ಷಗಳಂತೂ ಸತ್ತೋಗಿದ್ದಾವೆ, ಪ್ರತಿಪಕ್ಷಗಳು ಬದುಕಿಲ್ಲ, ಪ್ರತಿಪಕ್ಷಗಳು ಸತ್ತೋಗಿದ್ದಾವೆ. ಪ್ರತಿಪಕ್ಷಗಳಿಗೆ ಕೇಳುವ ನೈತಿಕ ಯೋಗ್ಯತೆ ಹಕ್ಕು ಎರಡೂ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಹೋರಾಟ ಇವತ್ತು ಕರ್ನಾಟಕ ಬಂದ್ಗೆ ಕೊಟ್ಟಿದ್ರೆ, ಇಡೀ ಇತಿಹಾಸದಲ್ಲಿ ಕರ್ನಾಟಕ ಬಂದ್ ಕೊಟ್ಟಾಗ ಎಷ್ಟೋ ಬಾರಿ ನಮ್ಮನ್ನು ಬಂಧಿಸುವಂಥ ಕೆಲಸ ಮಾಡಿದ್ದಾರೆ. ಆದರೆ ಈ ಸರಿ ಕೊಟ್ಟಂತಹ ಈ ಪೊಲೀಸರಿಗೆ ಯಾಕೆ ನಮ್ಮ ಮೇಲೆ ಇಷ್ಟು ಕೋಪ, ನಮ್ಮ ಮೇಲೆ ಇಷ್ಟು ದರ್ಪ ತೋರಿಸ್ತಾ ಇದ್ದಾರೆ ಗೊತ್ತಿಲ್ಲ. ನಿನ್ನೆಯಿಂದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ನೋಟಿಸ್ ಕಳಿಸ್ತಿದ್ದಾರೆ. ಯಾಕೆ ನಾವೇನಾದರೂ ದೇಶ ವಿರೋಧಿ ಕೆಲಸ ಮಾಡಿದ್ರಾ, ರಾಜ್ಯ ವಿರೋಧಿ ಕೆಲಸ ಮಾಡಿದ್ರಾ, ನಾವೇನಾದ್ರು ಮನೆಯಾಳ ಕೆಲಸ ಮಾಡಿದ್ರಾ, ಇಲ್ಲ ಬಾಂಬ್ ಇಕ್ಕಿದ್ರಾ, ಇಲ್ಲ ಗುಂಡಾರ್ಸಿದ್ರಾ, ಯಾರನ್ನಾದ್ರು ಬಲವಂತವಾಗಿ ನಾವು ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಅಂತ ಹೇಳ್ತಿದ್ರಾ? ಯಾಕೆ ನಿಮ್ಗೆ ಅಷ್ಟೊಂದು ಬೇಸರ ನಮ್ಮ ಮೇಲೆ? ನಾವಿವತ್ತು ಹೋರಾಟಗಾರರು ಇಲ್ಲ ಅಂದ್ರೆ ಈ ರಾಜ್ಯ ಇಲ್ಲ ರೀ. ಹೋರಾಟಗಾರರು ಇಲ್ಲ ಅಂದ್ರೆ ಈ ರಾಜ್ಯ ಇಲ್ಲ. ಈ ರಾಜಕಾರಣಿಗಳು ಮೇಕೆದಾಟು ಇವತ್ತು ಪೊಲೀಸ್